ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ನಾನು ಊರಿಗೆ ಬಂದು 4 ಡೇಸ್ ಆಯಿತು. 4 ಡೇಸ್ದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ಈ ಒಂದು ವ್ಲಾಗಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. 4 ಡೇಸಿಂದ ನಾವು ಊರಲ್ಲಿ ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈ ಸತಿ ನಾವು ಊರಿಂದ ಬರಬೇಕಾದ್ರೆ ಬಸ್ ಬುಕ್ ಮಾಡ್ಕೊಂಡು ಬಂದಿದ್ವಿ. ಅದು ಫಸ್ಟ್ ಟೈಮ್ ನಾವು ಆ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು. ಅದು ನ್ಯೂ ಲಾಂಚ್ ಆಗಿರುವಂತಹದ್ದು ಫ್ಲ್ಯಾಕ್ಸಿ ಬಸ್ ಅಂತ. ಅದರದ್ದು ಸ್ಪೆಷಾಲಿಟಿ ಏನು ಅಂತ ನಾನು ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಸೊ ಅದನ್ನು ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ವೀಡಿಯೋಸ್ನ ನೋಡೋಣ ಬನ್ನಿ. ಈ ಬಸ್ ಸ್ಪೆಷಾಲಿಟಿ ಏನು ಅಂತ ಅಂದರೆ AC ಎಲ್ಲ ಸೀಟ್ಗಳಲ್ಲೂ ಇರುತ್ತೆ. ನಮಗೆ ಬೇಕು ಅಂದರೆ ಆನ್ ಮಾಡ್ಕೊಳ್ಬೋದು, ಬೇಡ ಅಂದರೆ ಆಫ್ ಮಾಡ್ಬೋದು. ಕೆಲವೊಂದು ಬಸ್ಗಳಲ್ಲಿ AC ನಾನ್ AC ಬಸ್ಗಳನ್ನು ನಾವೇ ಸೆಲೆಕ್ಟ್ ಮಾಡಿ ಬುಕ್ ಮಾಡಬೇಕಾಗತ್ತೆ. ಈ ಬಸ್ಸಲ್ಲಿ ಬೆಡ್ಶೀಟು ಸಪ್ರೇಟ್ ಆಗಿತ್ತು ಆ್ಯಂಡ್ ಹಾಗೆಯೇ ವಾಟರ್ ಬಾಟಲ್ ಕೂಡ ಕೊಟ್ಟಿದ್ದರು ನಮಗೆ ಫ್ರೀ ಆಗಿ, ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ. ಆ್ಯಂಡ್ ಈ ಬಸ್ಸಲ್ಲಿ ನಂಗೆ ಟ್ರಾವೆಲ್ ಮಾಡಿ ತುಂಬಾ ಖುಷಿ ಆಯಿತು. ಬ್ಯಾಂಗ್ಳೂರಿಗೆ ಹೋಗಿ 5 ಇಯರ್ಸ್ ಆಯಿತು. 5 ಇಯರ್ಸಿಂದ ಎಷ್ಟೋ ಬಸ್ಸು ಟ್ರಾವೆಲ್ ಮಾಡಿದ್ದೀನಿ. ಸೊ ಈ ಬಸ್ಸು ತುಂಬಾ ಡಿಫ್ರೆಂಟ್ ಅಂತ ಅನ್ನಿಸ್ತು. ಹಾಗಾಗಿ ಯಾರಾದರೂ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಬಸ್ಸನ್ನು ಚಾಯ್ಸ್ ಮಾಡಿಕೊಂಡು ಒಂದ್ಸತಿ ಟ್ರಾವೆಲ್ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ. ಆ್ಯಂಡ್ ಹಾಗೆಯೇ ಮಾರ್ನಿಂಗು ಬಂದು ರೀಚ್ ಆದ್ವಿ ಊರಿಗೆ. ಸೊ ಬಂದ ಮೇಲೆ ನೇಲ್ ಪಾಲಿಷ್ ನೋಡಿದ್ಲು. ಸೊ ನೇಲ್ ಪಾಲಿಷ್ ನೋಡಿದ ತಕ್ಷಣ ಒಂದೇ ಆಟ ಒಳಗೆ ನೇಲ್ ಪಾಲಿಷ್ ಹಾಕೋಬೇಕು ಅಂತ. ಸೊ ಹಾಗಾಗಿ ಹಸ್ಬೆಂಡು ನೇಲ್ ಪಾಲಿಷ್ ಹಾಕ್ತಾಯಿದ್ರು. ಮಾರ್ನಿಂಗ್ ತಿಂಡಿಗೆ ರಾಗಿ ಮುದ್ದೆ ಮಾಡಿ ಅಂತ ಹೇಳಿದ್ದೆ. ಸೊ ರಾಗಿ ಮುದ್ದೆಗೆಲ್ಲ ರೆಡಿ ಮಾಡಿದರು. ಬಂದು ನಾನು ತಿರುಗ್ಸೋಣ ಅಂತ ಅಂದ್ಕೊಂಡೆ. ನಮ್ಮ ಮಮ್ಮಿದು ಕೈ ಸ್ವಲ್ಪ ನೋವಿರೋದ್ರಿಂದ ಜಾಸ್ತಿ ಹೊತ್ತು ಅವರಿಗೆ ತಿರುಗ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಅಡುಗೆ ಮನೆಗೆ ಹೋದೆ. ಅಷ್ಟರಲ್ಲಿ ನಮ್ಮ ತಮ್ಮ ಬಂದುಬಿಟ್ಟು ಆರೋಹಿ ಬಂದಿರೋ ಖುಷಿಗೆ ನಾನೇ ಅವಳಿಗೆ ರಾಗಿ ಮುದ್ದೆ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಬಂದು ತಿರುಗಿಸ್ತಾ ಇದ್ದ. ಅದನ್ನ ವೀಡಿಯೋ ಮಾಡಿದ್ದೆ. ಸೊ ಹಾಗೇ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿದ್ರಂತೂ ಬೈತಾನವನು, ಇದೆಲ್ಲ ಹಾಕಿದ್ಯಾ ವೀಡಿಯೋದಲ್ಲಿ ಅಂತ. ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಾರ್ಕೆಟಿಗೆ ಹೋಗಿದ್ವಿ. ಹಸ್ಬೆಂಡು 3 ಡೇಸ್ ಲೀವ್ ಹಾಕಿದ್ರು. ನಮ್ಮನ್ನು ಊರಲ್ಲಿ ಬಿಟ್ಟು 2 ಡೇಸ್ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತಿರ್ಗಿ ಅವರು ಬ್ಯಾಂಗ್ಳೂರಿಗೆ ಹೋಗಬೇಕಿತ್ತು. ಅವರಿಗೆ ತಿಂಡಿ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬರೋಣ ಅಂತ ಮಾರ್ಕೆಟಿಗೆ ಹೋಗಿದ್ವಿ. ಅಮ್ಮನಿಗೆ ತಿಂಡಿ ಎಲ್ಲ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಬಿಕಾಸ್ ಅವರೂ ಜಾಬ್ ಹೋಗ್ತಾರೆ. ಮಾರ್ನಿಂಗ್ 9:30 10 o'clock ಹೋದರೆ 5:30ಗೆಲ್ಲ ಬರ್ತಾರೆ. ಸೊ ಅವರಿಗೆ ಟೈಮೇ ಸಿಗ್ತಾ ಇರಲಿಲ್ಲ. ಹಾಗಾಗಿ ಸ್ವೀಟ್ಸ್ ಎಲ್ಲ ಮಾರ್ಕೆಟಿಂದ ತೊಗೊಂಡು ಬಂದು ತುಂಬ ಸೆಕೆ ಆಗ್ತಾಯಿತ್ತು ಅಂತ ವಿಂಡೋಸ್ ಎಲ್ಲ ಓಪನ್ ಮಾಡಿಟ್ಟಿದ್ವಿ. ನಮ್ಮ ಮನೆ ರೈಟ್ ಸೈಡು ಯಾವುದೇ ಮನೆಗಳಿಲ್ಲ. ಬಿಕಾಸ್ ನಿಯರ್ ರೋಡ್ ಹತ್ರ ಇರೋದು. ಲೆಫ್ಟ್ ಸೈಡು ಮನೆಗಳಿದೆ. ವಿಂಡೋಸ್ ಓಪನ್ ಮಾಡಿದಾಗ ಗುಬ್ಬಚ್ಚಿಗಳು ಬಂದಿತ್ತು. ಅದನ್ನು ಆಚೆ ಕಡೆ ಓಡಿಸೋದಕ್ಕೆ ತುಂಬಾ ಟ್ರೈ ಮಾಡಿದ್ರು ಹಸ್ಬೆಂಡು. ಬಟ್ ಅವು ಹೋಗ್ತಾನೇ ಇರಲಿಲ್ಲ. ಅವಕ್ಕೆ ಬಂದಿರೋ ದಾರಿನೇ ಗೊತ್ತಾಗ್ತಾ ಇರಲಿಲ್ಲ. ಸೊ ರೂಮಲ್ಲಿ ಓಡಾಡ್ಕೊಂಡಿತ್ತು. ನನ್ನ ಮಗಳಿಗಂತೂ ಫುಲ್ ಖುಷಿ ಆಗಿಬಿಟ್ಟು. ಬ್ಯಾಂಗ್ಳೂರಲ್ಲಿ ಇಷ್ಟು ಹತ್ತಿರದಿಂದ ಗುಬ್ಬಿಗಳನ್ನೆಲ್ಲ ಅವಳು ನೋಡಿರಲೇ ಇಲ್ಲ. ಓಡಿಸಿ ಮಮ್ಮಿ ಅದನ್ನ ಹುಷ್ ಮಾಡು. ಹುಷ್ ಹುಷ್ ಹುಷ್. ಹೋಗೋದಕ್ಕೆ ಒದ್ದಾಡ್ತಾ ಇದ್ದವು. ಹಸ್ಬೆಂಡ್ ಅಂತೂ ತುಂಬಾ ಟ್ರೈ ಮಾಡಿದ್ರು ಆಚೆ ಕಡೆ ಓಡಿಸೋದಕ್ಕೆ. ಬಟ್ ಅವಕ್ಕೆ ದಾರಿ ಗೊತ್ತಾಗ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಬರೀ ಹಾಗೇನೆ ರೂಮಲ್ಲಿ ರೌಂಡ್ ಹೊಡಿತಾ ಇದ್ವು. ಅಕ್ಕಿ ಏನಾದರೂ ತೋರಿಸಿದ್ರೆ ಅವಕ್ಕೆ ಕೆಳಗಡೆ ಬರುತ್ತೇನೋ, ಆಮೇಲೆ ಕೈಯಿಂದ ಹಿಡಿದ್ಬಿಟ್ಟು ಆಚೆ ಕಡೆ ಓಡಿಸಿದ್ರಾಯ್ತು ಅಂತ ಟ್ರೈ ಮಾಡಿದ್ರು. ಬಟ್ ಅದಕ್ಕೂ ಬರಲೇ ಇಲ್ಲ. ಆಮೇಲೆ ತಾವೇ ಹೆಂಗೋ ರೌಂಡ್ ಹೊಡೆದು ಆ ಹಾಲಿಗೆ ಬಂದು ಆಮೇಲೆ ಆಚೆ ಕಡೆ ಹೋದ್ವು. ಏ ಚಿಮ್ಮಿ ಬಾ ಈ ಕಡೆ. ಚಿಮ್ಮಿ ಏಯ್ ಚಿಮ್ಮಿ ಇಲ್ಲಿ ಚಿಮ್ಮಿ ಈ ಕಡೆ ಬಾ. ಹಾಂ ಬಾ 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 ಬಾ.
ಪುತ್ತು ಈ ವಿಡಿಯೋ ಕ್ಲಿಪ್ಪಿಂಗು ಸೆಕೆಂಡ್ ಡೇದ್ದು. ಆಫ್ಟರ್ನೂನು ಮೈಲಾರಲಿಂಗಪ್ಪನ ಪೂಜೆ ಮಾಡ್ತಾಯಿದ್ರು ನಮ್ಮ ಮನೆ ಆಪೋಸಿಟ್ಟು. ಸೊ ಪೂಜೆಗೆ ಅಂತ ಹೋಗಿದ್ವಿ. ನನ್ನ ಮಗಳು ಎಲ್ಲೇ ಪೂಜೆ ಮಾಡ್ತಾ ಇರಲಿ, ಯಾವುದೇ ಪೂಜೆ ಮಾಡ್ತಾ ಇರಲಿ, ಅವಳು ಯಾವಾಗ್ಲೂ ಕಂಪ್ಲೀಟ್ ಪೂಜೆ ಮುಗಿಯೋವರೆಗೂ ಇದೇ ರೀತಿ ಕೈ ಮುಕ್ಕೊಂಡು ನಿಂತ್ಕೊಂಡಿರ್ತಾಳೆ. ಬಟ್ ಇನ್ನೊಂದು ಏನಂದರೆ ಅವರು ಗೆಜ್ಜೆ ಕಟ್ಟಿರ್ತಾರಲ್ಲ, ಸೊ ಅದನ್ನು ನೋಡಿ ಸ್ವಲ್ಪ ಭಯ ಪಟ್ಕೊತಾಳೆ. ಸೊ ಅದಕ್ಕೇ ಅವಳದು ಮುಖ ಒಂಥರ ಡಲ್ಲಾಗಿಬಿಟ್ಟಿತ್ತು. ಈವ್ನಿಂಗ್ ಟೈಮು ವರೂರ್ಗೆ ಹೋಗಿದ್ವಿ. ನಾವು ವರೂರ್ಗೆ ಹೋಗಿ ತುಂಬ ದಿವಸನೇ ಆಗಿತ್ತು. ಆಲ್ಮೋಸ್ಟ್ ಬ್ಯಾಂಗ್ಳೂರಿಗೆ ಹೋದಾಗಿಂದ ನಾವು ವರೂರ್ಗೆ ಹೋಗಿ ವಿಸಿಟೇ ಮಾಡಿರಲಿಲ್ಲ. ಆ್ಯಂಡ್ ಲಾಸ್ಟ್ ಮಂತು ಪೂಜೆ ಕೂಡ ಇತ್ತು, ಮಹಾಮಸ್ತಕ ಅಭಿಷೇಕ. ಬಟ್ ನಾವು ಅಟೆಂಡ್ ಆಗೋಕ್ಕೆ ಆಗಿರಲಿಲ್ಲ, ಬಿಕಾಸ್ ನನಗೆ ಸೌಂಡೆಲ್ಲ ಕೇಳೋಕ್ಕೆ ಆಗ್ತಾ ಇರಲಿಲ್ಲ ಪ್ರೆಗ್ನೆಂಟ್ ಇರೋದ್ರಿಂದ. ಹಾಗಾಗಿ ನಾನು ಹೋಗಿರಲಿಲ್ಲ. ಹಸ್ಬೆಂಡು ಕೂಡ ಪಾಪುಗೂ ನನಗೂ ಬಿಟ್ಟು ಎಲ್ಲಿ ಹೋಗೋದು ಅಂತ ಅವರು ಕೂಡ ಹೋಗಿರಲಿಲ್ಲ. ಹಾಗಾಗಿ ಇವಾಗ ಫ್ರೀ ಇರುತ್ತಲ್ಲ, ಸೊ ಈವ್ನಿಂಗ್ ಟೈಮ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿ ಬಂದ್ವಿ. ಥರ್ಡ್ ಡೇ ವಿಡಿಯೋ ಕ್ಲಿಪ್ಪಿಂಗ್ ಇದು. ನಾನು ಮಾರ್ನಿಂಗಿಂದ ಯಾವ ವಿಡಿಯೋ ಕ್ಲಿಪ್ಪಿಂಗ್ಸು ತೊಗೊಂಡಿರಲಿಲ್ಲ, ಬಿಕಾಸ್ ಹಸ್ಬೆಂಡು ಊರಿಗೆ ಹೊರಡಬೇಕಿತ್ತು. ಸೊ ಹಾಗಾಗಿ ಅವರಿಗೆ 1 ವೀಕ್ ಆಗೋಷ್ಟು ರೊಟ್ಟಿ ಎಲ್ಲ ಮಾಡಿ ಕೊಡಬೇಕಿತ್ತು. ಹಾಗಾಗಿ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಆಗಿರಲಿಲ್ಲ. ಅವ್ರಿಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಬೇಕು ಅಂತ ಅಂದ್ಬಿಟ್ಟು ಅದರಲ್ಲೇ ಬ್ಯುಸಿ ಆಗೋಗ್ಬಿಟ್ಟಿದೆ. ಈವ್ನಿಂಗು ಸರ್ಪ್ರೈಸಿಂಗಾಗಿ ನನ್ನ ತಮ್ಮ ಅವ್ರ ಫ್ರೆಂಡಿಗೆ ಹೇಳಿ ಕೇಕ್ ತರಿಸಿದ್ದ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಅವನು ಕೂಡ ಆವತ್ತಿನ ದಿವಸ ಕೆಲಸ ಇತ್ತು ಅಂತ ಅವನು ಆಫೀಸಿಂದ 9:30ಗೆ ಬಂದ. ಹಸ್ಬೆಂಡು 8:30 ಅಂದರೆ ಇಲ್ಲಿಂದ ಹೊರಟಿದ್ರು. ಸೊ ಹಾಗಾಗಿ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನಿಗೆ ಅವನು ಅಟೆಂಡ್ ಆಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿನೇ ಅವ್ರ ಫ್ರೆಂಡಿಗೆ ಹೇಳಿ ಕೇಕನ್ನು ತರಿಸಿದ್ದ. ಆ್ಯನಿವರ್ಸರಿ ಸೆಲೆಬ್ರೇಷನ್ ಮುಗೀತು. ಸೊ ಹಸ್ಬೆಂಡ್ ಕೂಡ ಊರಿಗೆ ಹೊರಟರು. ಚಿಮ್ಮಿ ಚಿಮ್ಮಿ ಅನ್ನು ಚಿಮ್ಮಿ ಕಿಶ್ ಕೊಡು, ಕಿಶ್ ಕಿಶ್. ಅವ್ವ ಹಿಂಗೆ ಮಾಡು, ಜುಜು ಮಾಡಿ ಸ್ವಲ್ಪ ಜುಜು. ಐ ಲವ್ ಯು, ಐ ಲವ್ ಯು ಅನ್ನೋದಕ್ಕೆ. ಫಸ್ಟ್ ಡೇ ಅಂತೂ ಚಿಮ್ಮಿನ ನೋಡಿ ತುಂಬಾ ಭಯ ಪಡ್ತಾ ಇದ್ಲು. ಸೆಕೆಂಡ್ ಡೇ ಸ್ವಲ್ಪ ಭಯ ಹೋಗಿತ್ತು ಅಂತ ಅನಿಸತ್ತೆ. ಥರ್ಡ್ ಡೇ ಅಂತೂ ಅದನ್ನ ಟಚ್ ಮಾಡೋದಕ್ಕೆ ಟ್ರೈ ಮಾಡೋದು, ಅದ್ರ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡೋದು, ಅದಕ್ಕೆ ಕಿಸ್ ಕೊಡೋದು ಮಾಡ್ತಾಯಿದ್ಲು. ಆವಾಗ ತೆಗೆದಿರೋ ವಿಡಿಯೋ ಕ್ಲಿಪ್ಪಿಂಗ್ ಇದು. ನಮ್ಮ ಮನೆಯಲ್ಲಿ ಇದಕ್ಕಿಂತ ಮುಂಚೆ ಒಂದು ನಾಯಿ ಇತ್ತು. ಅದಕ್ಕೆ ಸೋನಿ ಅಂತ ಹೆಸರಿಟ್ಟಿದ್ವಿ ನಾವು, ವೈಟ್ ಕಲರ್ದು. ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡೇ ಇರ್ತೀರ. ನಂದು ಇನ್ಸ್ಟಾ ID ಕೂಡ ನಾನು ಯೂಟ್ಯೂಬಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಇದಕ್ಕಿಂತ ಮುಂಚೆ ಯಾವುದಿತ್ತು ಆ ನಾಯಿ ನಮ್ಮ ಮನೆಯಲ್ಲಿ ಅಂತ. ನನ್ನ ತಮ್ಮನಿಗಂತೂ ಪೆಟ್ಸ್ ಅಂದರೆ ತುಂಬಾ ಇಷ್ಟ. ಅವನು ಇನ್ಸ್ಟಾ ತುಂಬ ಲಾಸ್ಟ್ ಇದ್ದಿದ್ದು ಸೋನಿದು ಮತ್ತು ಇವಾಗಿಂದು ಅವು ಎರಡರ ವೀಡಿಯೋಸೇ ಇರುತ್ತೆ, ಅವು ಎರಡರ ಫೋಟೋಸೇ ಇರುತ್ತೆ. ನಮ್ಮ ಪಪ್ಪಂಗೂ ಅಷ್ಟೇ ಪೆಟ್ಸ್ ಅಂದರೆ ತುಂಬಾ ಇಷ್ಟ. ಬಟ್ ಇನ್ನೇನಂದರೆ ಮನೇಲಿ ಯಾರೂ ನೋಡ್ಕೊಳ್ಳೋಕೆ ಇರ್ತಾ ಇರಲಿಲ್ಲ ಅಂದ್ಬಿಟ್ಟು ಪಾಪ ಪೆಟ್ಸ್ ತರ್ತಾ ಇರಲಿಲ್ಲ. ಮಮ್ಮಿ ಜಾಬ್ ಬಿಟ್ಟಾಗಿಂದ ತಮ್ಮ ಅದು ಒಂದು ತೊಗೊಂಡು ಬಂದಿದ್ದ. ಸೊ ಅದು ಏನೋ ಹುಷಾರಿಲ್ಲದೆ ತೀರ್ಕೊಂತು. ಬಟ್ ಇವಾಗ ಅಮ್ಮ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಇದನ್ನು ನೋಡ್ಕೊಳ್ಳೋದಕ್ಕೆ ನಾನು ಬಂದಿದ್ದೀನಿ ಸದ್ಯಕ್ಕೆ. ಈ ವಿಡಿಯೋ ಕ್ಲಿಪ್ಪಿಂಗ್ ಬಂದು 4th ಡೇದ್ದು ನಮ್ಮ ಮಾಮ ಅವ್ರ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ರು. ಸೊ ಆವಾಗ ತೆಗೆದಿರೋ ವಿಡಿಯೋ ಕ್ಲಿಪ್ಪಿಂಗು. ನೋಡಿದ್ರಿ ಅಲ್ವಾ ಊರಲ್ಲಿ ನಾವು ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ. ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಲವ್ ಯು ಆಲ್. ಬಾಯ್.